ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇವತ್ತು ನಾನು ವೆಜಿಟೇಬಲ್ ಎಗ್ ನೂಡಲ್ಸ್ ಮಾಡ್ತಾಯಿದ್ದೀನಿ. 1 2 3 ನೂಡಲ್ಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು 3 ಜನ ತಿನ್ಬೋದು ಒಂದು ಪ್ಯಾಕೆಟಲ್ಲಿ. ಪ್ಲೀಸ್ ನನ್ನ ಚಾನಲ್ನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಿ. ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇವಾಗ ಎಲ್ಲ ತರಕಾರಿನೂ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲಿ ಸ್ವಲ್ಪ ಬಟಾಣಿ, ನೂಡಲ್ಸು, ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಬಟಾಣಿ ಯಾಕಂದರೆ ಅದರಲ್ಲಿ ಬೇಯಲ್ವಲ್ಲ, ಇದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸರೋಗುತ್ತೆ. ಇವಾಗ ಇಷ್ಟು ಬೆಂದರೆ ಸಾಕು. ಸೋದಿಸ್ಕೊಂಡು ಅದ್ರ ಮೇಲೆ ತಣ್ಣೀರು ವಾಟ್ರ್ ಹಾಕ್ಕೊಬೇಕು. ಆವಾಗ ಅಂಟೋದಿಲ್ಲ, ಅದು ಬಿಡಿ ಬಿಡಿಯಾಗಿ ಒಂದಕ್ಕೊಂದು ಅಂಟದಿರ ಚೆನ್ನಾಗಿ ಉದುರಿಯಾಗಿ ಇರುತ್ತೆ. ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ, 1-2 ಮೊಟ್ಟೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಳ್ಳಿ. ಜಾಸ್ತಿ ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟು. 2 ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಪೆಪ್ಪರು, ಉಪ್ಪು ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈ ಕಡೆ ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೀನ್ಸು, ಕಟ್ ಮಾಡಿರೋ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಎಲ್ಲ ಹಾಕ್ಬಿಡಿ. ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು, ಜಾಸ್ತಿ ಏನು ಫ್ರೈ ಮಾಡೋಷ್ಟಿರಲ್ಲ. ಅದು ಕ್ರಿಸ್ಪಿಯಾಗಿದ್ದರೆ ನಮಗೆ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ತರಕಾರಿನೂ ಹಾಕ್ಕೊಬೇಕು. ಮತ್ತು ಇದು ಬ್ರೋಕೊಲಿ ಬರುತ್ತಲ್ವ, ಅದು ಕಾಂಡನ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಎಲ್ಲ ತರಕಾರಿನೂ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬ್ರೊಕೊಲಿ ಇದು ತುರಿದಿಟ್ಕೊಂಡಿದ್ರಲ್ಲ ಅದನ್ನು ಸೇರಿಸಿದ್ದೀನಿ. ಅದನ್ನು ಸೇರಿಸ್ಕೊಂಡು ಒಂದು ಟೊಮಾಟೊ ಕೂಡ ಸೇರಿಸಿ, ಟೊಮಾಟೊ ಸಾಫ್ಟಾಗಿ ಹಾಕಬೇಕು. ಸ್ವಲ್ಪ ಸಾಫ್ಟಾಗಾದರೆ ಸಾಕು. ಅದು ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಆಮೇಲೆ ಬೇಯಿಸಿರೋ ನೂಡಲ್ಸ್ನ ಸೇರಿಸಿ ಮಿಕ್ಸ್ ಮಾಡಬೇಕು. ಇದು 1 2 3 ಪ್ಯಾಕೆಟಲ್ಲಿ ನೂಡಲ್ಸು ಮಸಾಲ ಬರುತ್ತಲ್ವ, ಇನ್ಸ್ಟೆಂಟ್ ಮಸಾಲ ಅದರಲ್ಲೇ ಕೊಟ್ಟಿರ್ತಾರೆ. ಅದು 4 ಪ್ಯಾಕೆಟ್ ಇತ್ತು, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. 4 ಪ್ಯಾಕೆಟು ಸೇರಿಸ್ಕೊಂಬಿಡಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಗ್ ಫ್ರೈ ಮಾಡಿಟ್ಟಿರ್ತೀರಲ್ವ, ಈ ಎಗ್ಗು ಸೇರಿಸ್ಕೋಬೇಕು. ಎಗ್ಗು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪೆಪ್ಪರ್ ಸ್ವಲ್ಪ ಹಾಕಬೇಕು. ಪೆಪ್ಪರು, ಕೊತ್ತಂಬರಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಎಲ್ಲ ಮಿಕ್ಸ್ ಆಗಿರುತ್ತೆ. ಆ ನೂಡಲ್ಸ್ಗೆ ಈ ಮಸಾಲೆ ಎಲ್ಲ ಹಿಡ್ದಿರುತ್ತೆ ಅಷ್ಟೇ. ಇವಾಗ ರೆಡಿ ಆಯಿತು.